ಸಿನಿಮಾಲಜಿ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿರುವಂತಹ ಕನ್ನಡದ ಹೊಸ ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಷನ್ ಸಿನಿಮಾ ಅಲೆಕ್ಸಾ. ಸೊ ಈ ಚಿತ್ರದ ಚಿತ್ರತಂಡ ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ಈ ಚಿತ್ರದ ನಾಯಕ ನಟ ನಮ್ಮೊಂದಿಗಿದ್ದಾರೆ, ಬನ್ನಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪವನ್ ತೇಜ ಅವರು, ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಸೊ ಸರ್ ಬಗ್ಗೆ ಹೇಳೋದ್ರ ಬೇಡ, ಈಗಾಗಲೇ ಅಥರ್ವ, ಅಭಿಮನ್ಯು, ಸೊ ಸಾಕಷ್ಟು ಸಿನಿಮಾಗಳಲ್ಲಿ ನಮ್ಮ ಸುಮಿತ್ರೆಗೆ ಪರಿಚಿತರಾಗಿದ್ದೀರಾ. ಆ್ಯಂಡ್ ಇದು ನಿಮ್ಮ 2ನೇ ಮೂವಿ. ಸೊ ಈ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೀವಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಎನರ್ಜಿ ಸಿಕ್ಕಾ ಒಳ್ಳೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಅದೇ ರೀತಿ ಈ ಚಿತ್ರದ ಮತ್ತೋರ್ವ ನಾಯಕ ನಟಿ ಮೇಘಶ್ರೀ ಅವರು ನಮ್ಮೊಂದಿಗಿದ್ದಾರೆ. ವೆಲ್ಕಮ್ ಟು ಮೈ ಶೋ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮೇಘಶ್ರೀ ಮೇಡಮ್ ಬಗ್ಗೆ ಕೂಡ ಹೇಳೋದೇ ಬೇಡ, ಬರೀ ಕನ್ನಡ ಮಾತ್ರ ಅಲ್ಲ, ತೆಲುಗು ಸಿನಿಮಾ ಆಗಿರ್ಬೋದು, ಭೋಜ್ಪುರಿ ಸಾಂಗ್ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಸೊ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ತುಂಬ ಬ್ಯುಸಿ ಆಗಿರುವಂಥ ಮೇಘಶ್ರೀ ಮ್ಯಾಮ್ ಇವತ್ತು ಅಲೆಕ್ಸಾ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ. ಸರ್ ಇಬ್ಬರಿಗೂ ಕೂಡ ಮತ್ತೊಮ್ಮೆ ವೆಲ್ಕಮ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಪವನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಮ 2ನೇ ಸಿನಿಮಾ ಹೀರೋ ಆಗಿ ನೀವು ಮಾಡ್ತಾ ಇದ್ದೀರಿ. ಹೌದು. ಸೊ ಹೌ ಎಕ್ಸೈಟೆಡ್ ಆಗಿ? ವೆರಿ ಮಚ್. ಎಕ್ಸೈಟ್ಮೆಂಟ್ಗಿಂತ ರೆಸ್ಪಾನ್ಸಿಬಿಲಿಟಿ. ಸಿನಿಮಾ ಇಸ್ ನಾಟ್ ಎಕ್ಸೈಟ್ಮೆಂಟ್ ಬರೋವರೆಗೂ, ಬಂದಮೇಲೆ ಎಕ್ಸೈಟ್ಮೆಂಟ್ ಇಲ್ಲ, ಬಂದಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಯಾಕೆಂದರೆ ಸರ್ವೈವಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ಸೆಲ್ಫ್ ಈಸ್ ಅ ಹ್ಯೂಜ್ ಡಿಸಿಪ್ಲಿನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಎಕ್ಸೈಟ್ಮೆಂಟ್ ಅನ್ನೋದನ್ನು ಹೈಲೈಟ್ ಮಾಡೋಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಹೈಲೈಟ್ ಮಾಡ್ತೀನಿ. ಅದು ಈ ಸಿನಿಮಾ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಸಿನಿಮಾ ಸ್ಕ್ರಿಪ್ಟ್ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಅದನ್ನು ನೆರೇಷನ್ ಆಗ್ಬೋದು, ಪರ್ಫಾರ್ಮೆನ್ಸ್ ಎಲ್ಲ ಈಸಿಯಾಗಂತೂ ಇರಲಿಲ್ಲ. ಒಂದು ಮಿಕ್ಸಿಲಿ ಹಾಕಿ ರುಬ್ಬಿದ್ದಾರೆ ನಮ್ಮನ್ನೆಲ್ಲ. ಸೊ ತುಂಬ ರೆಸ್ಪಾನ್ಸಿಬಲ್ ಆಗಿ ನೀವು ಪ್ಲೇ ಮಾಡ್ತೀರಾ? ನಾನಂತಲ್ಲ, ಎಲ್ಲ ಕಲಾವಿದರು ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ. ಸಿ, ನ್ಯೂ ಕಮರ್ಸ್ಗೆ ವೆನ್ ಯು ಗೆಟ್ ಎ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಅರ್ಲಿ ಇನ್ ಯುವರ್ ಕೆರಿಯರ್, ವಿ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. ಸ್ವಲ್ಪ ಕಾನ್ಷಿಯಸ್ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನಾನು ಹೇಳಕ್ ಹೊರಟಿನಿ ನಿಮಗೆ. ಸೊ ಮೇಘಶ್ರೀ ಅವರು ಈ ಚಿತ್ರದಲ್ಲಿ ಯಾವ ಒಂದು ರೋಲ್ನ ಮಾಡ್ತಾ ಇದ್ದಾರೆ, ನಿಮ್ಮ ಪಾತ್ರ ಹೇಗಿದೆ? ಈ ಒಂದು ಮೂವಿಲಿ ನಾನೊಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಅವಳು ಕಾಲೇಜಿಗೆ ಹೋಗ್ತಾ ಇರ್ತಾಳೆ ಆ್ಯಂಡ್ ದೆನ್ ಶಿ ವಿಲ್ ಗೆಟ್ ಮ್ಯಾರಿಡ್. ಮದುವೆ ಆದಮೇಲೆ ಅವಳೊಂದು ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಅದೇ ನನ್ನ ಪಾತ್ರ ಈ ಸಿನಿಮಾ. ವೆರಿ ಇಂಟ್ರೆಸ್ಟಿಂಗ್. ಸೊ ಹಾಗೆ ಪವನ್ ಸರ್, ಇದು 2ನೇ ಮೂವಿ ಆಗಿರೋದ್ರಿಂದ ಹೀರೋ ಆಗಿರೋದು, ಸೊ ಅದಷ್ಟು ತಯಾರಿಸ್ಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ಪ್ರತಿ ಸಿನಿಮಾಗೂ ಅದರದ್ದೇ ಆಗಿರೋಂಥ ಒಂದಷ್ಟು ತಯಾರಿ ಇದ್ದೇ ಇರುತ್ತೆ. ಸೊ ಈ ಒಂದು ಚಿತ್ರ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಸೊ ನಿಮ್ಮ ಒಂದು ತಯಾರಿ ಹೇಗಿದೆ? ನೀವು ಹೇಳ್ದಂಗೆ ಎಲ್ಲ ಸಿನಿಮಾಗೂ ಅದರದೇ ಆದಂಥ ತಯಾರಿ ಇರುತ್ತೆ. ಈ ಸಿನಿಮಾದಲ್ಲಿ ಮೆಂಟಲಿ ತುಂಬ ತಯಾರಿ ಬೇಕಾಯಿತು. ಯಾಕೆಂದರೆ ಕ್ಯಾರೆಕ್ಟರ್ಗೆ ಬ್ಲೆಂಡ್ ಆಗಬೇಕಾ ಬೇಡವಾ, ನಾನು ಈ ಕ್ಯಾರೆಕ್ಟರ್ ಮಾಡಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಟಾಸ್ಕು. ಯಾಕೆಂದರೆ ಈ ಡಿಸಿಷನ್ ತೊಗೊಳ್ಳುವಾಗ ನಾನು ಭಾಳಷ್ಟು ದೊಡ್ಡ ಕಲಾವಿದರನ್ನ ಎಲ್ಲ ನೋಡಿ ಅವ್ರ ಆಯಾಮಗಳನ್ನೆಲ್ಲ ಅವ್ರ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿದ್ದು. ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ. ರಂಗಭೂಮಿಯಿಂದ ನನಗೆ ಸಾಕಷ್ಟು ಒಂದು ಪಾಠಗಳು ನನಗೆ ಹೇಳ್ಕೊಟ್ಟಿದೆ. ಅಲ್ಲಿ ಮುಖ್ಯವಾದಂಥ ಪಾಠ ನನ್ನ ಯಾವಾಗಲೂ ನೆನಪು ಬರೋದೇನಂತಂದರೆ, ಪಾತ್ರ ಹಾಲಾದರೆ ಕಲಾವಿದ ನೀರಾಗಬೇಕು. ಪಾತ್ರಕ್ಕೂ ಕಲಾವಿದನಿಗೂ ಸಪ್ರೇಟ್ ಮಾಡೋಕ್ಕಾಗಬಾರ್ದು, ವ್ಯತ್ಯಾಸನೂ ಇರಬಾರ್ದು. ಸೊ ಆ ಥರ ಪಾತ್ರ ನಮಗೆಲ್ಲ ಕಡೆ ಸಿಗಲ್ಲ. ಎಲ್ಲೋ ಒಂದು ಕಡೆ ಹೀರೋ ಅಂತ ಬಂದಾಗ ಬಿಲ್ಡಪ್ ಬರುತ್ತೆ, ಎಲ್ಲೋ ಒಂದು ಕಡೆ ಹೀರೋ ಒಂದು ಡೈಲಾಗ್ ಎಕ್ಸ್ಟ್ರಾ ಬರುತ್ತೆ. ಅದು ಒಳ್ಳೇದೇನೆ, ಇಟ್ ಈಸ್ ಎ ಅಡ್ವಾಂಟೇಜ್. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಎ ಡಿಸ್ಅಡ್ವಾಂಟೇಜ್. ಬಟ್ ಅದಿಲ್ಲದೇ ಪರ್ಫಾರ್ಮೆನ್ಸಲ್ಲೇ ಎಲಿವೇಶನ್ ತಗೊಳ್ಳುವಂಥ ಕ್ಯಾರೆಕ್ಟರ್ಗಳು ಸಿಗೋದು ವೆರಿ ರೇರ್. ಪ್ಯೂರ್ಲಿ ಪರ್ಫಾರ್ಮೆನ್ಸಿಂದನೇ ಈ ಕ್ಯಾರೆಕ್ಟರ್ ರೆಕಗ್ನೈಸ್ ಆಗಬೇಕು. ಆ ಥರ ಕ್ಯಾರೆಕ್ಟರ್ನ ಸಿಕ್ಕಿದ್ರೆ ನಾನಲ್ಲ, ಯಾವುದೇ ಕಲಾವಿದ್ರು ಬಿಡಲ್ಲ. ಸೊ ಆ ಥರ ಕ್ಯಾರೆಕ್ಟರ್ ಇದು. ಪಾತ್ರ ನಾರ್ಮಲ್ ಕಾಮನ್ ಮ್ಯಾನ್ ಆಗಿ ಸ್ಟಾರ್ಟ್ ಆಗಿ ಎಲಿವೇಶನ್ ತೊಗೊಂಡಾಗ ಜನಕ್ಕೆ ವಾವ್ ಅನಿಸುತ್ತೆ, ಈ ಕ್ಯಾರೆಕ್ಟರ್ ಇದು ಅಂತ ಅನಿಸುತ್ತೆ. ಆ ಫ್ಯಾಕ್ಟರ್ ಈ ಕ್ಯಾರೆಕ್ಟರ್ಲಿದೆ ಈ ಸಿನಿಮಾದಲ್ಲಿ. ತಯಾರಿ ಅಂದರೆ ನಾನು ಮೆಂಟಲಿನೇ ತುಂಬಾ, ಫಿಸಿಕಲಿ ಆ್ಯಕ್ಷನ್ ನಾನು ಮಾಡ್ತೀನಿ, ಫೈಟ್ಸ್ ನಾನು ಮಾಡ್ತೀನಿ, ಸಾಂಗ್ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಕಲಾವಿದರು ಎಲ್ಲರೂ ಮಾಡ್ತಾರೆ. ಆ ಪಾತ್ರಕ್ಕೆ ಬ್ಲೆಂಡ್ ಆಗೋ ಮೆಂಟಾಲಿಟಿ ಮಾಡ್ಕೋಬೇಕು ಫಸ್ಟ್. ಮೆಂಟಲಿ ನಾವು ಪ್ರಿಪೇರ್ ಆಗಿಬಿಟ್ರೆ ಫಿಸಿಕಲಿ ದೊಡ್ಡ ವಿಷಯ ಅಲ್ಲ, ಮೆಂಟಲಿ ಆಗೋಗ್ಬೇಕು ಫಸ್ಟ್. ಹೌದು, ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಅದು ಈ ಪಾತ್ರ ತುಂಬ ಡಿಮಾಂಡ್ ಮಾಡ್ತು ಅದನ್ನು. ಬೆಂಗಳೂರಲ್ಲಿ ಕಾಣ್ತಲ್ಲ ಅವರು, ಎಲ್ಲ ಇಂಡಸ್ಟ್ರಿಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾಗೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಈ ಒಂದು ಮೂವಿಗೆ ನನಗೆ ಆ್ಯಕ್ಚುಲಿ ಪ್ರಿಪ್ರೇಷನ್ಗೆ ನಂಗೆ ಜಾಸ್ತಿ ಟೈಮ್ ಇರಲಿಲ್ಲ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಮಾತಾಡ್ಬಿಟ್ಟು ಓಕೆ ಆಗಿದ್ದ ಸಿನಿಮಾ ಇದು. ನಾನು ಅವಾಗ ಬ್ಯಾಂಗ್ಳೂರಲ್ಲೇ ಇದ್ದೆ. ಟೀಮ್ ಕಡೆಯಿಂದ ನಂಗೆ ಕಾಲ್ ಬಂತು ದಟ್ ಜೀವ ಸರ್ ನನ್ನ ಫೋಟೋ ನೋಡಿದ್ರು. ಯಾಕಂದರೆ ಈ ಒಂದು ಪಾತ್ರಕ್ಕೆ ಅವ್ರಿಗೊಂದು ಸಖತ್ತೊಂದು ಹೋಮ್ಲಿ ಫೇಸ್, ಒಂದು ಸ್ವಲ್ಪ ಅಯ್ಯೋ ಪಾಪ ಒಂದು ಇನ್ನೋಸೆಂಟ್ ಲುಕ್ ಬೇಕಿತ್ತು ಅವ್ರಿಗೆ.
ಸೊ ದೆನ್ ಸರ್ ಹೇಳಿದ್ರು ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಒಂದ್ಸಲ ನೋಡಿ ಕಾಂಟ್ಯಾಕ್ಟ್ ಮಾಡಿ ದಟ್ ಇಶಿ ಮಾಡ್ತಾರ ಅವೈಲೇಬಲ್ ಇದ್ದೀರಾ ಅಂತ. ಆ್ಯಂಡ್ ದೆನ್ ನಾನು ಟೀಮ್ ಜೊತೆ ನಾನು ಮಾತಾಡಿದೆ. ಓಕೆ ಡನ್ ಅಂದರೆ ಪಾತ್ರ ತುಂಬ ಚೆನ್ನಾಗಿತ್ತು. ಸೊ ಐ ಟೋಲ್ಡ್ ಓಕೆ ಫೈನ್ ನಾನು ಮಾಡ್ತೀನಿ ಅಂತ. ನಾನು ಲೈಕ್ ಒಪ್ಕೊಂಡು 3-4 ಡೇಸ್ಗೆಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ನಾನು ಮಾಡ್ಕೊಂಡಿದ್ದೆ. ಸೊ ಜಾಸ್ತಿ ಪ್ರಿಪ್ರೇಷನ್ ಇರಲಿಲ್ಲ. ಆನ್ ದ ಸ್ಪಾಟೇ ನಮ್ಗೆ ಏನೇ ಇದ್ದಿದ್ರು ಕೂಡ ಆನ್ ದ ಸ್ಪಾಟಲ್ಲೇ ಸರ್ ಬಂದು ಈ ಶಾರ್ಟಲ್ಲಿ ಹಿಂಗಿರುತ್ತೆ ಹಿಂಗೆ ಮಾಡಬೇಕು ಅಂತಿದ್ರು. ನಾವು ಬರೀ ಅಷ್ಟನ್ನೇ ಕ್ಲೀನಾಗಿ ಕಾನ್ಸಂಟ್ರೇಟ್ ಆಗಿ ನಾನು ಮಾಡಿ. ಓಕೆ, ಸೊ ನೀವು ಹೇಳಿದ್ರಿ ತುಂಬ ಇನ್ನೋಸೆಂಟ್ ಆಗಿರುವಂಥ ಹಳ್ಳಿ ಹುಡುಗಿಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಸೊ ರಿಯಲ್ ಲೈಫಲ್ಲಿ ಮೇಘಶ್ರೀ ತುಂಬ ಇನ್ನೋಸೆಂಟ್ ಆಗುತ್ತೆ? ಚಾನ್ಸೇ ಇಲ್ಲ. ಹೌದಾ? ನಾವು ಅನ್ಕೊಂಡ್ಬಿಟ್ಟಿದ್ವಲ್ಲ ಇವ್ರು ಇನ್ನೋಸೆಂಟ್ ಅಂತ. ಅಂದ್ರೆ ನಾನು ಸೈಲೆಂಟ್ ಇದ್ದೀನಿ, ಇನ್ನೋಸೆಂಟೇ. ಬಟ್ ಯಾವಾಗಲೂ ನಾವು ಆ ಥರ ಇರೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನ್ ಅಲ್ಲಿ ನಾವು ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತೆ. ಎಲ್ಲೆಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ನಾನು ವಾಯ್ಸ್ ರೈಸ್ ಮಾಡ್ತೀನಿ, ಎಲ್ಲೇ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇರ್ತೀನಿ. ಬಹಳ ಒಳ್ಳೆ ಇನ್ನೋಸೆಂಟ್. ಓಕೆ ಸರ್. ಸೊ ಹಾಗೆ ಈ ಚಿತ್ರದಲ್ಲಿ ನಿಮಗೆ ಅದಿತಿ ಪ್ರಭುದೇವ್ ಅವರು ನಾಯಕ ನಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರೊಟ್ಟಿಗೆ ನಿಮ್ಮೊಂದು ಕೆಮಿಸ್ಟ್ರಿ ಹೇಗಿತ್ತು? ಅವರೊಟ್ಟಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದನ್ನ ಆ್ಯಕ್ಚುಲಿ ಎಲ್ಲ ಕಡೆನೂ ನಾನು ಅದನ್ನು ತುಂಬ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗ ಹೀರೋ ಹೀರೋಯಿನ್ ಅಂತ ನೀವು ಯಾವುದೇ ಸಿನಿಮಾ ನೋಡ್ಬೋದು. ಎಲ್ಲ ಸಿನಿಮಾ ಅಂತ ಹೇಳಲ್ಲ, ಕೆಲವು ಮೋಸ್ಟ್ ಆಫ್ ದ ಸಿನಿಮಾಸ್ ನಾವೇನು ನೋಡ್ತೀವಿ ಒಂದು ರೊಮ್ಯಾಂಟಿಕ್ ಸೈಡ್ ಇರುತ್ತೆ, ಒಂದು ಎಮೋಷ್ನಲಿ ಸೀನ್ಸ್ ಇರುತ್ತೆ, ಅದೊಂದು ಸಾಂಗು ಡಿಯೋಟ್ ಆ ಥರ ಒಂದು ಕೆಮಿಸ್ಟ್ರಿ ಆ ಥರ ಬರುತ್ತೆ. ಸಾಫ್ಟ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಈ ಸಿನಿಮಾದಲ್ಲಿ ಅದಿಲ್ವಾ? ಇದೆ. ಆದರೆ ಅದಕ್ಕೆ ವಿಭಿನ್ನವಾಗಿ ಏನಿದೆ ನಮ್ಮವರ ಕೆಮಿಸ್ಟ್ರಿ ಅಂದರೆ ಈ ಸಿನಿಮಾದಲ್ಲಿ ಪ್ರೀತಿಯಿಂದ ಹೊಡೆದಾಡ್ತೀವಿ, ಪ್ರೀತಿಗೋಸ್ಕರ ಹೊಡೆದಾಡ್ತೀವಿ. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಅದು ನಾವ್ಯಾರು ಮಾಡಬೇಕು ಅಂತ ಮಾಡಿರೋದಿಲ್ಲ, ಸ್ಕ್ರಿಪ್ಟ್ ಕೇಳಿರೋದು. ಆ ಪಾತ್ರ ಮತ್ತು ನಾನು ಮಾಡಿರೋಂಥ ಪಾತ್ರ ಆ ಥರ ಎನ್ಕೌಂಟರ್ ಆಗಬೇಕು ಅನ್ನೋದು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದಾಗ ನಮ್ಗೆ ಅನ್ನಿಸ್ತು ಇದು ಡಿಫ್ರೆಂಟ್ ಆಯ್ತಲ್ಲ. ಇದು ಕನ್ನಡ ಇಂಡಸ್ಟ್ರಿಲಿ ಹೀರೋ ಹೀರೋಯಿನ್ ಎಲ್ಲೂ ಫೈಟ್ ಮಾಡಿಲ್ಲ. ಸೊ ಎಲ್ಲೋ ಒಂದು ಕಡೆ ಅವರೆಲ್ಲೋ ನನ್ನ ಲವರ್ ಆಗಿರ್ತಾರೆ ಫ್ಲ್ಯಾಶ್ ಬ್ಯಾಕಲ್ಲಿ ಅಂತಂದ್ರೂ ಅವ್ರಿಗೆ ಕರ್ತವ್ಯನೇ ದೊಡ್ಡದಾಗಿರುತ್ತೆ. ಕರ್ತವ್ಯ ನನಗೆಲ್ಲ ನನ್ನ ಲವರ್ಗಿಂತ ಕರ್ತವ್ಯನೇ ನನಗೆ ದೊಡ್ಡದು ಅಂತ ಅವ್ರು ನನ್ನನ್ನು ಹಿಡಿಯೋದಕ್ಕೆ ಟ್ರೈ ಮಾಡಿದಾಗ ನನ್ನ ಲವರು ದೊಡ್ಡದು ಹಂಗಂತ ನನ್ನ ಇಂಟೆನ್ಷನ್ನು ದೊಡ್ಡದು ಅಂತ ನಾನು ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಹೋದಾಗ ನಡೆಯುವಂಥ ಆ್ಯಕ್ಷನ್ಸ್ ಸಂಘರ್ಷ ಏನು ಬರುತ್ತೆ, ನಾನೆಲ್ಲೋ ಅವ್ರನ್ನ ಹರ್ಟ್ ಮಾಡೋಕ್ಕಾಗಲ್ಲ. ನಾನೆಲ್ಲ ಒಂದು ಕಡೆ ತಳ್ಳಿದ್ರೆ ಅವರೆಲ್ಲ ಹೋಗಿ ಚುಚ್ಕೋತಾರೆ ಅಂದಾಗ ನಾನು ಹೋಗಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ಈ ಕಡೆ ತಳ್ತೀನಿ. ಅಂದರೆ ಅಲ್ಲಿ ಇಂಟೆನ್ಷನ್ಸ್ ಬೇರೆ ಇರುತ್ತೆ. ನಾನು ತಪ್ಪಿಸ್ಕೋಬೇಕು, ಆದರೆ ನನ್ನ ಲವರ್ಗೆ ಏನೂ ಆಗಬಾರ್ದು. ಅವರು ಅಷ್ಟೇ. ಹಾಗಾದ್ರೆ ಪವನ್ ಅವರು ಸಿನಿಮಾದಲ್ಲಿ ಹೀರೋನ ವಿಲನ್? ಅಲ್ಲ, ನಾನು ಹೀರೋ ವಿಲನ್ನು ಕಾಮನ್ ಮ್ಯಾನು, ಆಮೇಲೆ ಒಬ್ಬ ಸಿನ್ಸಿಯರ್ ಮಗ, ಒಬ್ಬ ಸಿನ್ಸಿಯರ್ ಲವರ್, ಈ ಥರ 6-7 ಆಯಾಮ ಇದೆ. ಆ್ಯಕ್ಚುಲಿ ವಿಲನ್ನ ಅಂದರೆ ಹೌದು, ಹೀರೋನ ಅಂದರೆ ಹೌದು, ಇನ್ನೋಸೆಂಟ್ ಅಂದರೆ ಹೌದು, ಅಥವಾ ಹಂಗೆ ಹೇಳೋಕ್ಕಾಗಲ್ಲ. ಒನ್ ಮ್ಯಾನ್ ಆರ್ಮಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾವಾಗಲೂ ನೋಡಿ ನೀವು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೆ ಭಾಳಷ್ಟು ಎಲಿಮೆಂಟ್ ಇರುತ್ತೆ. ಕಮರ್ಷಿಯಲ್ ಸಬ್ಜೆಕ್ಟ್ಸ್ನ ನಾವು ತೊಗೊಂಡಾಗ, ಕಮರ್ಷಿಯಲ್ ಸಬ್ಜೆಕ್ಟ್ ಅಂದರೆ ಆಡಿಯನ್ಸ್ಗೆ ಅದು ಗೊತ್ತಾಗಿರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಹಾರರ್ ಸಿನಿಮಾಗಳನ್ನ ತೊಗೊಂಡಾಗ ಕಥೆನೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವೆಲ್ಲೂ ಕೆಟ್ಟ ಹಾರರ್ ಸಿನಿಮಾ, ಕೆಟ್ಟ ಕಥೆ ಇರೋವಂಥ ಹಾರರ್ ಸಿನಿಮಾ, ಕೆಟ್ಟ ಕಥೆ ಇರೋವಂಥ ಸಸ್ಪೆನ್ಸ್ ಸಿನಿಮಾ ನೋಡೋಕ್ಕೆ ತುಂಬ ಕಮ್ಮಿ. ಸೊ ಕಥೆನೇ ಹೀರೋ ಆಗ್ಬಿಟ್ಟಿರುತ್ತೆ ಅಲ್ಲಿ. ಸೊ ನಾವು ನಮ್ಮ ಪಾತ್ರಗಳನ್ನ ನಿರ್ವಹಿಸ್ಬೋದು. ಅದರಲ್ಲಿ ಸ್ವಲ್ಪ ಎಲಿವೇಶನ್ ಜಾಸ್ತಿ ಇದ್ದರೆ ಅದು ಹೈಲೈಟ್ ಆಗುತ್ತೆ. ಆ ಹೈಲೈಟ್ ಆದಾಗ ನಾವು ಇವನು ಹೀರೋಯಿನ್ ಅಂತ ಹೇಳ್ತೀವಿ. ಸೊ ಸಸ್ಪೆನ್ಸ್ ಸಿನಿಮಾ, ಈ ಥರ ಸಿನಿಮಾಲಿ ಕಥೆನೇ ಹೀರೋ. ಅನುಭವ ಅಷ್ಟೇ. ಹೌದು. ಅಂಡ್ ಸರ್ ಹೇಳಿದ್ರು ಅದಿತಿ ಪ್ರಭುದೇವ್ ಜೊತೆ ಕೆಮಿಸ್ಟ್ರಿ ಹೇಗಿತ್ತು ಅಂತ. ಸೊ ಬೀಂಗ್ ಅ ಸೆಕೆಂಡ್ ಹೀರೋಯಿನ್, ನೀವು ಮತ್ತೊಬ್ಬ ಹೀರೋಯಿನ್ ಆಗಿ, ಸೊ ನಿಮ್ಮ ಒಂದು ಪಾತ್ರಕ್ಕೆ ಎಷ್ಟು ವೇಟೇಜ್ ಇದೆ ಅಂತ ನಿಮ್ಗೆ ಅನಿಸ್ತು? ಹಾಗೆ ಅದಿತಿ ಪ್ರಭುದೇವ್ರ ಜೊತೆ ನೀವೇನಾದ್ರು ಕಾಣಿಸ್ಕೊಳ್ತೀರಾ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನನಗೂ ಮತ್ತೆ ಅದಿತಿಗೆ ಲಿಂಕ್ ಇದೆ, ಬಟ್ ಆದರೆ ಒಂದು ಕಾಂಬಿನೇಷನ್ ಸೀನ್ ಅನ್ನೋದು ಇಲ್ವೇ ಇಲ್ಲ. ಲೈಕ್ ನಾವೊಂದು ಒಂದೇ ಸೀನಲ್ಲಂತೂ ನಾವಿಬ್ರು ಇಲ್ವೇ ಇಲ್ಲ. ಜಸ್ಟ್ ಒಂದೇ ಒಂದು ಸೀನ್ ಇದೆ, ಅದು ಬಿಟ್ಟರೆ ಲೈಕ್ ಸ್ಟೋರಿಲಿ ಅಫ್ಕೋರ್ಸ್ ಲಿಂಕ್ ಇದೆ ಈ ಥರ. ಆ್ಯಂಡ್ ದೆನ್ ನನ್ನ ಪಾತ್ರ ವೆಯ್ಟೇಜ್ ಬಗ್ಗೆ ಹೇಳ್ಬೇಕಂದ್ರೆ, ನಾನೊಂದು ಈ ಒಂದು ಸಿನಿಮಾ ನಾನು ಒಪ್ಕೊಂಡಿದ್ದೇನೆ ಪಾತ್ರಕ್ಕೋಸ್ಕರ. ಯಾಕಂದರೆ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಇಡೀ ಒಂದು ಸಿನಿಮಾದಲ್ಲಿ ಪಾತ್ರಕ್ಕೆ ಇಂಪಾರ್ಟೆನ್ಸ್ ತುಂಬ ಇದೆ. ಐ ಥಿಂಕ್ ಅಲೆಕ್ಸಾದಲ್ಲಿ ಆ ಒಂದು ಸೆಂಟರ್ ಪಾಯಿಂಟ್, ಒಂದು ಮೇನ್ ಪಾಯಿಂಟ್ ಅಂತ ಬಂದರೆ ಐ ಕ್ಯಾನ್ ಸೇ ನನ್ನೊಂದು ಪಾತ್ರ ಏನಿದೆ ಮೇಘಾ ಪಾತ್ರ, ಆ ಪಾತ್ರನೇ ಒಂದು ಸೆಂಟರ್ ಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಇವ್ರ ಸುತ್ತ ಕತೆ ನಡೆಯುತ್ತೆ, ಅದೇ ದೊಡ್ಡ ವೆಯ್ಟೇಜ್ ಅವ್ರಿಗೆ. ಯಾಕೆಂದರೆ ಇವ್ರು ಯಾವುದೇ ಸೀನ್ಗೆ ಹೋದ್ರು ಇವ್ರ ವಿಚಾರ ಹುಡುಕ್ತಾ ಇರ್ತಾರೆ.
ಎಲ್ಲಪ್ಪ ಹೀರೋಯಿನ್ ಅಂತ ಹೇಳ್ತಾ ಇದೀರಾ, ಯಾವ್ದೇ ಸೀನ್ ಹೋದ್ರೆ ಇವ್ರನ್ನೇ ಹುಡುಕ್ತಾ ಇರ್ತಾರೆ. ಸೊ ಮೇನ್ ಮೇಡಮ್ ಎಲ್ಲರ ಜೊತೆ ಇರ್ತಾರೆ ಅವರು. ಓಕೆ, ಸೊ ಟೈಟಲ್ ನೋಡಿದಾಗ ಅಲೆಕ್ಸಾ, ಈ ಟೈಟಲ್ಗೂ ಕಥೆಗೂ ಏನ್ ಸಂಬಂಧ? ಯಾಕೆ ಅಲೆಕ್ಸಾ ಅನ್ನೋ ಟೈಟಲ್ ಹಾಕಿದ್ರು? ತುಂಬಾ ಒಳ್ಳೆ ಪ್ರಶ್ನೆ. ತುಂಬಾ ಇಂಟರ್ವ್ಯೂನಲ್ಲಿ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಐ ಥಿಂಕ್ ಈ ತರ ನಮ್ಮ ಇಂಟರ್ವ್ಯೂ ಮಾಡೋರು ಥಿಂಕ್ ಮಾಡೋದು ನಮಗೂ ಸಹ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಯಾಕೆಂದ್ರೆ ಅಲೆಕ್ಸಾ ಅನ್ನೋ ಟೈಟಲ್ ಎಕ್ಸ್ ಅನ್ನೋ ಫ್ಯಾಕ್ಟರ್ನ ಹೈಲೈಟ್ ಮಾಡಿದ್ದೀವಿ. ಐ ಥಿಂಕ್ ಟೈಟಲ್ ಯಾಕೆ ನಾವು ಎ ಬೇಕಾದ್ರೆ ಹೈಲೈಟ್ ಮಾಡ್ಬೋದಾಯ್ತು, ಎಲ್ ಬೇಕಾದ್ರೆ ಹೈಲೈಟ್ ಮಾಡ್ಬೋದಾಯ್ತು, ಎಕ್ಸ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿರುವಂಥ ಒಂದು ಎಕ್ಸ್ ಫ್ಯಾಕ್ಟರ್, ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಿರೋಂಥ ಒಬ್ಬ ವ್ಯಕ್ತಿ, ಯಾರನ್ನ ಇನ್ವೆಸ್ಟಿಗೇಟ್ ಏನು ಹುಡುಕ್ತಿದ್ದಾರೆ ಅದು ಎಕ್ಸ್ ಫ್ಯಾಕ್ಟರ್ ಅಂತ ತಗೋಬೋದು ನಾವು. ಸೊ ಹುಡುಕ್ತಿರೋ ಎಕ್ಸ್ ಯಾರು, ಹುಡುಕ್ತಿರೋರು ಯಾರು, ಸೊ ಎರಡಕ್ಕೂ ಒಂದು ಲಿಂಕ್ ಮಾಡಬೇಕು ಅಂತ ಬಂದಾಗ ಅಲೆಕ್ಸಾ ಅಂತ ಇಟ್ಟರೆ ಎಕ್ಸು ಬರುತ್ತೆ, ಇನ್ವೆಸ್ಟಿಗೇಟ್ ಮಾಡ್ತಿರೋರು ಬರುತ್ತೆ, ಆ್ಯಂಡ್ ಇಟ್ ಈಸ್ ಅ ವೆರಿ ಕ್ಯಾಚಿ ನೇಮ್. ಸೊ ನಾವು ಎಲ್ಲ ಕಡೆ ನಾವು ಟೈಟಲ್ನ ತಗೊಂಬಂದು ರೀಸನ್ ಸೀರಿಯಸ್ ಆಗಿ ಕೊಡಬೇಕು ಅಂತೇನಿಲ್ಲ, ಕಥೆನಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು. ಬಟ್ ಇದು ಸರ್ಚ್ ಬಿಟ್ವೀನ್ ಒಂದು ಎಕ್ಸ್ ಫ್ಯಾಕ್ಟರ್ ಆ್ಯಂಡ್ ನಂಬರ್ ಎಕ್ಸ್, ಮಿಸ್ಟರ್ ಎಕ್ಸ್ ಅಷ್ಟೇ. ಆ ಎಕ್ಸ್ ಯಾರು ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೇ ಒಂದು ಪ್ರಶ್ನೆ ಆಗಿತ್ತು ಇವಾಗ. ಇನ್ವೆಸ್ಟಿಗೇಟರ್ ಆದಿತ್ಯ ಪ್ರಭುದೇವ್, ಹೌದು, ಎಕ್ಸ್ ಫ್ಯಾಕ್ಟರ್ ಅವ್ರು ಯಾರು ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ರಿವೀಲ್ ಮಾಡಕ್ ರೆಡಿ ಇಲ್ಲ ಅಲ್ಲ, ನನಗೆ ಗೊತ್ತಿಲ್ಲ. ಓಕೆ, ಫೈನ್. ಎಸ್, ಸೊ ಹಾಗಾದ್ರೆ ಈ ಸಿನಿಮಾ ಒಂದು ಆಕ್ಷನ್ ಮೂವಿ ಆಗಿರೋದ್ರಿಂದ ಅಥವಾ ಕೆಲವೊಂದು ಕಡೆ ನಾನು ನೋಡಿದೆ ಎಲ್ಲೂ ಕೂಡ ಡೂಪ್ ಬಳಸದೇನೆ ನೀವು ಸಾಕಷ್ಟು ಕಡೆ ಆಕ್ಷನ್ಸ್ಗಳನ್ನ ಮಾಡಿದ್ದೀರಾ ಅಂತ. ಸೊ ಆ ರೀತಿಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಡೂಪ್ ಬಳಸದೆ ಆಕ್ಷನ್ಸ್ ಮಾಡುವಾಗ ಪೆಟ್ಟಾಗಿರೋದಾಗಿರ್ಬೋದು, ನೀವು ಹೇಗೆ? ಡೂಪ್ ಬಳಸದೆ ಆಕ್ಷನ್ ಮಾಡೋದು ಆಕ್ಚುಲಿ ಮುಂಚೆ ನಮಗೆ ಗೊತ್ತಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ದೇ ಆರ್ ಡೂಯಿಂಗ್ ಇಟ್. ಬಿಕಾಸ್ ಯಾಕೆಂದ್ರೆ ಈಗ ಯಾರೇ ಕಲಾವಿದರು ಬಂದು ದೇ ಆರ್ ಕಮಿಂಗ್ ಔಟ್ ವೆಲ್ ಪ್ರಿಪೇರ್ಡ್. ಸೊ ಇವಾಗ ಯಾರು ಕೂಡ ಡೂಪ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾಯಿಲ್ಲ, ಬಿಕಾಸ್ ಪ್ರಿಪ್ರೇಷನ್ಸೇ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವೇನೋ ಒಂದು ಅಡ್ವಾಂಟೇಜ್ ಆಗಿ ಹೇಳೋದಕ್ಕಿಂತ ಡೂಪ್ ಯೂಸ್ ಮಾಡದೇ ಇದ್ರೂ ತುಂಬ ರಿಯಲಿಸ್ಟಿಕ್ ಆಗಿ ಫೈಟ್ಸ್ ತೊಗೊಂಡೋಗಿದ್ವಿ. ಆ್ಯಂಡ್ ಡೂಪ್ಸ್ ಯೂಸ್ ಮಾಡೋವಂಥ ಶಾರ್ಟ್ಗಳು ಕೆಲವು ಇದ್ದೇ ಇರುತ್ತೆ, ಇಂಥ ಶಾರ್ಟ್ ಯೂಸ್ ಮಾಡಬೇಕಂತ. ಆ ಥರ ಶಾರ್ಟಲ್ಲೂ ಕೂಡ ನಾವು ರಿಸ್ಕ್ ತೊಗೊಂಡಿದ್ದೀವಿ, ಅದನ್ನು ವಿಭಿನ್ನವಾಗಿ ಹೇಳೋ ರೀತಿ ಅದು. ಸೊ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಇಟ್ ಈಸ್ ಒನ್ ಆಫ್ ದ ಹ್ಯೂಜ್ ಬಜೆಟ್ ಖರ್ಚಾಗಿರೋಂಥ ಫೈಟು. ಸಿನಿಮಾದಲ್ಲೇ ಒಂದು ಮೇಜರ್ ಪೋರ್ಷನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಫೈಟ್. ಅಲ್ಲಿ ಅದಿತಿಯವರು ನಾನು ಹೇಳಿದೆ ಆಗಲಿ ನಿಮಗೆ, ಒಬ್ಬ ಪ್ರೇಮಿಯಾಗಿ ಅವರು ನನ್ನನ್ನು ಹಿಡಿಯೋಕ್ಕೆ ಬಂದಾಗ, ಅವರ ಪ್ರೇಮಿಯಾಗಿ ನಾನು ಅವರಿಂದ ತಪ್ಪಿಸ್ಕೊಳಕ್ಕೆ ಹೋದಾಗ ನಡೆಯುವಂಥ ಒಂದು ಸಮರ ಅಂತ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಕೆಮಿಸ್ಟ್ರಿ. ಆ ಫೈಟಲ್ಲೇ ಒಂದು ಕೆಮಿಸ್ಟ್ರಿ ಇದೆ. ಹೊಡಿಬಾರ್ದು ಆದರೂ ಹೊಡಿತಾ ಇದ್ದಾರೆ, ನಾನು ಹೊಡಿಬಾರ್ದು ಆದರೂ ನಾನು ಹೊಡಿತಾ ಇರ್ತೀನಿ, ಆದರೆ ಇಬ್ಬರು ಲವರ್ಸು. ವೆರಿ ಇಂಟ್ರೆಸ್ಟಿಂಗ್. ಆ ಥರ ಪ್ರಿಪೇರ್ ಆಗಿ ಈ ಥರ ಒಂದು ಕೆಮಿಸ್ಟ್ರಿ ಇಟ್ಕೊಂಡು ಫೈಟ್ ಮಾಡೋದು ತುಂಬ ಅನ್ಯೂಶಲ್, ಎಷ್ಟೋ ಜನಕ್ಕೆ ಸಿಗಲ್ಲ. ವಿಲನ್ನ ಒಂದು ರೇಂಜಲ್ಲಿ ಹೊಡೆದ್ಬಿಟ್ಟು ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಒಂದು ಇದು ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ನಾನು ಇಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡೇ ಈಗ ಆದಿತ್ಯ ಅವ್ರು ಹೊಡಿಯೋಕೆ ಬಂದಾಗ ಎಲ್ಲೋ ಕಾಲ್ ಜಾರಿ ಯಾವುದೋ ಒಂದು ಶಾರ್ಪ್ ಆಗಿರೋ ಆಬ್ಜೆಕ್ಟ್ ಚುಚ್ಕೊಳಕ್ಕೆ ಹೋಗ್ತಾರೆ. ವಿಲನ್ ಆದ್ರೆ ಏನು ಮಾಡ್ತೀವಿ, ಚುಚ್ಕೊಂಡು ಸಾಯಿ ಅಂತ ಬಿಡ್ತೀವಿ. ಬಿಡೋಕ್ಕಾಗಲ್ಲ, ನನ್ನ ಲವರು ಎಮೋಷನ್ ಇದೆ, ಹಿಡಿತೀವಿ. ಹಿಡಿದ ತಕ್ಷಣ ಅವ್ರನ್ನ ಹಿಡಿದ್ರೆ ನಾನು ಬಿಡಿಸ್ಕೊಂಡು ಓಡ್ತೀನಿ. ಸೊ ಅಲ್ಲಿ ಬೇರೆ ಕೆಮಿಸ್ಟ್ರಿನೇ ಬರುತ್ತೆ, ಆ ಬೇರೆ ಎಮೋಷನ್ಸೇ ಬರುತ್ತೆ. ಸೊ ಆ ಎಮೋಷನ್ ಫ್ಯಾಕ್ಟರ್ಸ್ ಇರೋದೇನೆ ಅಡ್ವಾಂಟೇಜ್ ಆ ಫೈಟ್ಗೆ. ಆ ಬ್ಯೂಟಿಫುಲ್ ಆಗಿ ಬಂದಿದೆ ಅದು. ಸೊ ಅವರು ಹೇಳ್ತಾರೋ ಫ್ಯಾಕ್ಟರ್ಸ್ಗಳನ್ನ ಕೇಳ್ತಾ ಇದ್ರೆ ವಿ ಆರ್ ಸೋ ಈಗರ್ಲಿ ವೇಟಿಂಗ್ ಅಂತಾನೆ ಇರ್ಬೋದು ಕತೆ ಹಾಗಾದ್ರೆ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು. ಅಂಡ್ ಮೇಡಮ್, ಜೀವ ಸರ್ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು? ಬಿಕಾಸ್ ಅವರೇ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ ಕೂಡ ಅವರೇ ಮಾಡಿದ್ದಾರೆ, ಸೊ ಸಾಕಷ್ಟು ಕೆಲಸಗಳನ್ನ ಒಬ್ಬ ಡೈರೆಕ್ಟರ್ ಮಾಡಿದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವರೊಟ್ಟಿಗೆ ವರ್ಕ್ ಮಾಡುವಾಗ? ವರ್ಕ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಜೀವಾ ಸರ್ ನಾನು ಕ್ಯಾಮ್ರಾ ಮುಂದೆ ಇರಬೇಕಾದ್ರೆ ಯಾವುದೇ ಒಂದು ಶಾರ್ಟ್ ಬಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ಅವ್ರಿಗೊಂದು ಕ್ಲಾರಿಟಿ ಇತ್ತು. ಅವ್ರು ಜಾಸ್ತಿ ಬಂದು ಅಷ್ಟೆಲ್ಲ ಲೈಕ್ ತಲೆ ತುಂಬಲ್ಲ. ಒಂದೊಂದು ಶಾರ್ಟಲ್ಲಿ ಒಂದು ಆರ್ಟಿಸ್ಟಿಂದ ಏನೇನು ಬೇಕೋ ಅಷ್ಟನ್ನು ಮಾತ್ರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಆರ್ಟಿಸ್ಟ್ಗೆ ಫ್ರೀಡಮ್ ಕೊಡ್ತಾರೆ. ನಾನು ಇಷ್ಟು ದಿನ ನಾನು ಶೂಟಿಂಗ್ ಮಾಡಿದ್ರಲ್ಲಿ ಎಲ್ಲೂ ಕೂಡ ಬಂದವರು ನೀವು ಹಂಗೆ ಮಾಡಿ ಅಥವಾ ಹಂಗೆ ಬೇಡ ಹಿಂಗೆ ಮಾಡಿ ಅಂತ ಜಾಸ್ತಿ ಒಂದು ರಿಸ್ಟ್ರಿಕ್ಷನ್ ಎಲ್ಲ ಏನೂ ಇರಲಿಲ್ಲ. ನಂಗೆ ಕಂಪ್ಲೀಟಾಗಿ ಫ್ರೀಡಮ್ ಕೊಟ್ಟಿದ್ರು. ಸೊ ನಾನು ಹೆಂಗೆ ಬೇಕೋ ಪಾತ್ರನ ಆ ಥರ ನಾನು ನಿರ್ವಹಿಸಿದೆ. ಸೊ ಐ ಥಿಂಕ್ ಆ ಒಂದು ವಿಷಯದಲ್ಲಿ ಈಸ್ ವೆರಿ ಗುಡ್. ಐ ಥಿಂಕ್ ಒಬ್ಬ ಆರ್ಟಿಸ್ಟ್ಗೆ ಒಂದು ಫ್ರೀಡಮ್ ಇರಬೇಕು ಅಲ್ವಾ? ಇರಲೇಬೇಕು. ಖಂಡಿತವಾಗ್ಲೂ ಇರಬೇಕು. ಇವಾಗ ಏನು ಗೊತ್ತಾ, ನೀವು ಇವಾಗ ನಂಗೊಂದು ಪಾತ್ರ ಹೇಳ್ತೀರಾ, ನಾನೊಂದು ಮೈಂಡಲ್ಲಿ ಅಂದ್ಕೊಂಡಿರ್ತೀನಿ ಓಕೆ ಈ ಥರ ಮಾಡೋಣ ಅಂತ. ಒಂದು ವೇಳೆ ಆ ಒಂದು ಆ್ಯಕ್ಟಿಂಗು ಅಥವಾ ಆ ಒಂದು ಪಾತ್ರಕ್ಕೆ ಸೂಟ್ ಆಗಿಲ್ಲ ಅಂದರೆ ಅವಾಗ ಬಂದು ನೀವು ಹೇಳಿದ್ರೆ ದೆನ್ ವಿ ಕ್ಯಾನ್ ಚೇಂಜ್. ಸೊ ಲೈಕ್ ಆದ್ದರಿಂದ ನಾವು ಆರ್ಟಿಸ್ಟ್ಗೆ ಅಟ್ಲೀಸ್ಟ್ ಒಂದು 40% ಫ್ರೀಡಮ್
ಕೊಡಲೇಬೇಕು. ಆಗಲೇ ನಾವು ಆರಾಮಾಗಿ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಫ್ರೀಡಮ್ ಕೊಡಲೇಬೇಕು. ಸೊ ಪವನ್ ಸರ್, ನೀವು ಬೇಸಿಕಲಿ ಆಕ್ಟರ್ ಆಗ್ಬೇಕಂತಾನೆ ಅನ್ಕೊಂಡಿದ್ದ ಅಥವಾ ಆಕ್ಸಿಡೆಂಟಲ್ ಆಕ್ಟರ್ ಆಗಿದ್ದ ಅಥವಾ ಹೇಗೆ ನಿಮ್ದು ಆಕ್ಟಿಂಗ್ ಜರ್ನಿ ಶುರುವಾಗಿದೆ? ನಮ್ಮ ಲೈಫಲ್ಲಿ ನಾವೇನು ಆಕ್ಸಿಡೆಂಟಿಂದ ಮಾಡಿಲ್ಲ, ಎಲ್ಲನೂ ಆಕ್ಸಿಡೆಂಟಲಿ ಆಕ್ಟರ್ಸ್ ಎಷ್ಟೋ ಜನ ಆಗಿದ್ದಾರೆ, ಬಟ್ ನಮ್ಮ ಲೈಫಲ್ಲಿ ಆ ಥರ ಇಲ್ಲ. ನಾನು ಆಕ್ಸಿಡೆಂಟ್ ನೋಡಿ ಅವರು. ಬಟ್ ನಾನು ಮೊದಲು ಸಿನಿಮಾ ಅಭಿಮನ್ಯು ಮಾಡಿದಾಗ ನನಗೆ ಆಸಕ್ತಿ ಇತ್ತು. ಆ ಹೆಂಗೆ ಟೆಕ್ನಿಕಲಿ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಅಭಿಮನ್ಯು ಸಿನಿಮಾ ನಾನು ಪೂರ್ತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನನ್ನಲ್ಲಿರೋ ಇಂಟ್ರೆಸ್ಟ್ನ ಗುರುತಿಸಿ ಅರ್ಜುನ್ ಸರ್ ಅದರಲ್ಲಿ ಒಂದು ವಿಶೇಷ ಪಾತ್ರ ಬರುತ್ತೆ, ಒಂದು ಮೈನ್ ಕ್ಯಾರೆಕ್ಟರ್ಸ್ ಸ್ಟೂಡೆಂಟ್ಸ್ ಬರ್ತಾರೆ 6 ಜನ, ಅದ್ರಲ್ಲಿ ನನ್ನೊಬ್ಬ ಸ್ಟೂಡೆಂಟ್ ಮಾಡಿದ್ರು. ಸೊ ಅಲ್ಲಿ ನಾನು ಒಂದ್ಸತಿ ಅವ್ರ ಕೆಳಗೆ ನಿರ್ದೇಶನ ಚಾನ್ಸ್ ಸಿಕ್ಕಿದ ಮೇಲೆ ನನಗೆ ಸ್ಟ್ರಾಂಗ್ ಆಯ್ತು ಇಂಟ್ಯೂಷನ್. ಇಲ್ಲ, ಇಲ್ಲಿ ಏನೋ ಇದೆ, ಇಲ್ಲಿ ಪ್ರೂವ್ ಮಾಡೋದಕ್ಕೆ, ಕಲಾವಿದ ಆಗೋದಕ್ಕೆ ಒಂದು ಒಳ್ಳೆ ಜಾಗ ಇದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದಮೇಲೆ ಹಂಗೆ ತಯಾರಿ ಇಲ್ಲದೆ ಬರೋಕ್ಕಾಗಲ್ವಲ್ಲ. ರಂಗಭೂಮಿ ತಾಯಿ ಎಲ್ಲದಕ್ಕೂ, ನಟನೆಗೆ ತಾಯಿ ಯಾವುದು ಅಂದರೆ ರಂಗಭೂಮಿ. ನಾನು ತುಂಬ ಜನ ಜೊತೆ ಕೆಲಸ ಮಾಡಿದ್ದೀನಿ. ನನ್ನ ಒಂದು ಅಡ್ವಾಂಟೇಜ್ ಅದು. ನಾನು ಅಭಿಯಂತರರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ರಂಗಾಯಣದವ್ರ ಜೊತೆ ಕೆಲಸ ಮಾಡಿದ್ದೀನಿ, NSD ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಸವಲಿಂಗಯ್ಯ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ರಮೇಶ್ ಸರ್ ಅಂತ ಇದ್ದಾರೆ, ರಾಜೇಂದ್ರ ಕಾರಂತ್ ಸರ್ ಇದ್ದಾರೆ, ಸೀತಾಕೋಟೆ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಜನ ಜೊತೆ ನಿರ್ದೇಶಕರು, ರಂಗಭೂಮಿ ನಿರ್ದೇಶಕರಲ್ಲಿ ಟಾಪ್ ರಂಗಭೂಮಿ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಬಂತು. ಸೊ ಅವ್ರಿಂದೆಲ್ಲ ಕಲಿತೆ. ನಾನು ಕಲ್ತ ಮೇಲೆ ಕಮರ್ಷಿಯಲ್ ಸಿನಿಮಾ ಸಿಕ್ತು. ಕಮರ್ಷಿಯಲ್ ಸಿನಿಮಾದಿಂದ ಒಂದಷ್ಟು ಕಲಿತೆ. ಅದಾದಮೇಲೆ ಒಂದು ಒಳ್ಳೆ ಕಾಸ್ಗೆ ಮಾಡಿದಂಥ ಸಿನಿಮಾ, ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಮಕ್ಕಳ ಪ್ರಧಾನ ಚಿತ್ರ ಒಂದು ಮಾಡಿದ್ರು, ಕಿಶೋರ 7% ಅಂತ. ನಿಮಗೆ ಗೊತ್ತಿರ್ಬೋದು, ನ್ಯಾಷನಲ್ ಅವಾರ್ಡ್ಗೆ ಹೋಯ್ತು ಆ ಸಿನಿಮಾ. ಸೊ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡ್ತಾ, ಆ ಥರ ಸಿನಿಮಾ ಮಾಡಿರೋದು ಒಳ್ಳೆ ಸಿನಿಮಾ ಅಂತ. ಸೊ ಆ ಸಿನಿಮಾಲಿ ಒಂದು ಕೇಮಿಯೋ ಮಾಡಿದೆ ನಾನು. ಅದೂ ನನಗೊಂದು ಖುಷಿ ಇದೆ. ಏಕೆಂದರೆ ಆ ಪಾತ್ರನೇ ಹೆಂಗೆ ಬರುತ್ತೆ, ಮಕ್ಕಳನ್ನ ಸೇವ್ ಮಾಡೋವಂಥ ಕ್ಯಾರೆಕ್ಟರ್ ಬಂದಾಗ ಅದು ಎಲ್ಲರಿಗೂ ಒಂದು ಚೈಲ್ಡ್ಹುಡ್ ಡ್ರೀಮ್. ಅದು ಮಕ್ಕಳ ಕೈಲಿ ನಾವು ಹೊಗಳಿಸ್ಕೋಬೇಕು ಅನ್ನೋದು, ಆ ಥರ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಅಲೆಕ್ಸಾ. ಇಷ್ಟು ಏನು ನಾನು ಅನುಭವ ಪಡ್ಕೊಂಡಿದ್ದೆ, ಒಂದು ಚಿಕ್ಕ ಅನುಭವ, ಅದನ್ನು ತೆಗೆದು ಅಲೆಕ್ಸಾಲ್ಲಿ ಹಾಕಿದ್ದೀನಿ. ತಯಾರಿ ನಡೆಸ್ಕೊಂಡು ಅನ್ನಂಗಿದ್ರೆ ಒಂದ್ಸತಿ ನಾವು ಮೈಂಡ್ ಫಿಕ್ಸ್ ಆಗೋದ್ಮೇಲೆ ಯೂಶಲಿ ಡೈವರ್ಟ್ ಆಗಲ್ಲ. ನಾನು ಸ್ಟ್ರಗಲ್ ಆದ್ರೂ ಡೈವರ್ಟ್ ಆಗಲ್ಲ. ನಾನು ಆ ಥರ ಕ್ಯಾರೆಕ್ಟರ್. ಸೊ ಆಕ್ಚುಲಿ ನಿಮ್ಮ ಕುಟುಂಬದಲ್ಲೇ ಒಂದು ನಟನೆ ಅನ್ನತಕ್ಕಂಥದ್ದು ಬಂದ್ಬಿಟ್ಟಿದೆ, ಅದು ಬೇಸಿಕ್ ಇಂದಾನೆ. ಸೊ ನೀವು ಧ್ರುವ ಸರ್ಜಾ ಅವರ ಕಸಿನ್ ಆಗಿದ್ದು, ಧ್ರುವ ಸರ್ಜಾ ಅವರಿಂದ ಏನೆಲ್ಲ ಕಲ್ತಿದ್ದೀರಾ, ಆ್ಯಂಡ್ ಈ ಒಂದು ಚಿತ್ರಕ್ಕೆ ಅವರಿಂದ ಸಜೆಷನ್ ತಗೊಂಡ್ರಾ, ಅಥವಾ ಒಬ್ಬ ಆಕ್ಟರ್ ಆಗಿ ಧ್ರುವ ಸರ್ಜಾ ಅವರು ನಿಮ್ಗೆ ಏನೆಲ್ಲ ಟ್ರೈನ್ ಮಾಡಿದ್ದಾರೆ? ನನಗೆ ಇಂಡಸ್ಟ್ರಿಗೆ ಬರೋ ಸಂದರ್ಭದಲ್ಲೇ ಸಹ ಅರ್ಜುನ್ ಅಂಕಲ್ ಆಗ್ಬೋದು, ಧ್ರುವ ಸರ್ ಆಗ್ಬೋದು, ಭಾಳಷ್ಟು ಒಂದು ಪಾಸಿಟಿವ್ ಮೆಸೇಜಸ್ನ ಕೊಟ್ಟು, ಪಾಸಿಟಿವ್ ವಿಚಾರಗಳನ್ನ ಗೈಡೆನ್ಸ್ ಥರ ಕೊಟ್ಟು ನನಗೊಂದು ಪಾಸಿಟಿವ್ ಆಗಿ ಒಂದು ಬ್ಲೆಸ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ನನಗೆ ಇಂಡಸ್ಟ್ರಿನಲ್ಲಿ ತುಂಬ ಅಡ್ವೈಸ್ ಆ ಥರ ಎಲ್ಲ ಬಂದಾಗ ಐ ಕ್ಯಾನ್ ನೆವರ್ ಫರ್ಗೆಟ್ ಚಿರು. ಏಕೆಂದರೆ ಹಿ ವಾಸ್ ಒನ್ ಹೂ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆಂದರೆ ನಾನು ಅರ್ಜುನ್ ಅಂಕಲ್ ಹತ್ರ ಎಷ್ಟೋ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಹೆದರ್ಕೋತಾ ಇದ್ದೆ. ಆ ಎಲ್ಲ ವಿಚಾರಗಳನ್ನ ಐ ಯೂಸ್ ಟು ಡಿಸ್ಕಸ್ ವಿತ್ ಚಿರು ಸರ್ ಜೊತೆ ನಾನು ಡಿಸ್ಕಸ್ ಮಾಡ್ತಿದ್ದೆ. ಆ್ಯಂಡ್ ಅವ್ರು ತುಂಬಾ ನಮ್ಮ ಅಥರ್ವ ಶೂಟ್ ನಡೆಯುವಾಗೂ ಅಷ್ಟೇ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಸ್ವಲ್ಪ ರಿಸ್ಕಿ ಶಾರ್ಟ್ಸ್ ಮಾಡೋವಾಗ ಅವರು ಸೆಟ್ಟಿಗೆ ಬರ್ತಾಯಿದ್ರು. ಸೆಟ್ಟಿಗೆ ಬಂದಿದ್ದಾರೆ, ಐ ಥಿಂಕ್ ಮೇಕಿಂಗ್ ವೀಡಿಯೋಸಲ್ಲೆಲ್ಲ ಇದೆ. ಆ ಸೆಟ್ಟಿಗೆ ಬಂದು ನಮಗೆಲ್ಲ ಒಂದು ಗೈಡ್ ಮಾಡಿ, ನಮಗೊಂದು ರೈಟ್ ವೇಲ್ ಹೋಗ್ಬೇಕು, ಸಿನಿಮಾ ಹೆಂಗಿರಬೇಕು, ಸಿನಿಮಾ ಅಂದರೆ ಡೆಡಿಕೇಶನ್ ಹೆಂಗಿರಬೇಕು ಅನ್ನೋದೆಲ್ಲ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವತ್ತೂ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನನ್ನ ಪ್ರಕಾರ ಗ್ರ್ಯಾಟಿಟ್ಯೂಡ್ ಹೆಂಗೆ ತೋರಿಸ್ಬೇಕಂದ್ರೆ, ಅವ್ರು ನಮ್ಗೆ ಹೇಳಿದ್ದಾರೆ ಅಂತ ಅವ್ರ ಹೆಸರು ತಗೊಂಡು ಗ್ರ್ಯಾಟಿಟ್ಯೂಡ್ ತೋರಿಸೋದಲ್ಲ, ನಾವು ಕೆಲಸ ಚೆನ್ನಾಗಿ ಮಾಡಿ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನನಗೆ ಅದರಲ್ಲಿ ನಂಬಿಕೆ ಜಾಸ್ತಿ. ಸೊ ನಾನು ಜಾಸ್ತಿ ವರ್ಕ್ ಓರಿಯೆಂಟೆಡ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಸೊ ಹಾಗೆ ಮೇಘಶ್ರೀ ಮೇಡಮ್, ಸೊ ಮುಂದೆ ಯಾವ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕಂತ ನಿಮ್ಮ ಒಂದು ಆಸೆ? ನನಗೆ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ಈ ಥರ ಈ ಒಂದು ಸಿನಿಮಾದಲ್ಲಿ ನನಗೆ ಐ ಕ್ಯಾನ್ ಸೇ ದಟ್ ಮೇಘ ಪಾತ್ರ ಬಂದುಬಿಟ್ಟು ಆ್ಯಕ್ಟಿಂಗ್ ಓರಿಯೆಂಟೆಡ್ ಪಾತ್ರ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ, ಆ್ಯಕ್ಟಿಂಗ್ ಓರಿಯೆಂಟೆಡ್ ಪಾತ್ರ ನನಗೆ ಚಾಲೆಂಜಿಂಗ್ ಅಂತ ಅನಿಸಿದ್ರೆ ನಾನು ಎಲ್ಲ ಥರ ಪಾತ್ರ ಮಾಡೋದು ಇಷ್ಟ. ನಾನು ಇವರು ಸ್ಪೆಷಲ್ ಮೆನ್ಷನ್ ಮಾಡಬೇಕು. ಇವ್ರು ಮಾಡಿರೋವಂಥ ಕ್ಯಾರೆಕ್ಟರ್ನ ಐ ಥಿಂಕ್ ಬೇರೆ ಯಾರೂ ಸಹ ಅಷ್ಟು ಈಸಿಯಾಗಿ ಒಪ್ಕೋತಾರಿಲ್ಲ. ಆ ಸೀನ್ಸ್ ಮಾಡೋಕ್ಕಾಗ್ಬೋದು, ಆ ಇಂಟೆನ್ಸಿಟಿ ಆ್ಯಕ್ಟ್ ಮಾಡೋಕ್ಕಾಗುತ್ತಾ ಅಂತ ಒಂದು ಕ್ಷಣ ಡೌಟ್ ಪಟ್ಟಿರೋರು ಬೇರೆ ಯಾರಾದರೂ ಆಗಿದ್ರೆ ಅಂತ ನನ್ನ ಭಾವನೆ. ಯಾಕೆಂದರೆ ಕಲಾವಿದರಿಗೆ ಅತ್ಯಂತವಾಗಿ ಬೇಕಾಗಿರೋಂಥ ಆಕ್ಸಿಜನ್ನು, ಅಪ್ರಿಸಿಯೇಷನ್, ಹಣ ಎರಡನೇದು.
ಅಥವಾ ಪ್ರಶಂಸೆ ಅದೆಲ್ಲ ಅದಾದ್ಮೇಲೆ ಫಸ್ಟ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಹೆಣ್ಮಕ್ಳು ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದಾಗ ನಾವು ಅದನ್ನು ಪ್ರಚಾರ ಜಾಸ್ತಿ ಮಾಡಬೇಕು. ಏಕೆಂದರೆ ಇಟ್ಸ್ ಎ ಯೂನಿಕ್ ಕ್ವಾಲಿಟಿ. ಮಾಡಬಾರ್ದು ಅನ್ನೋದಕ್ಕೆ ಸಾಕಷ್ಟು ಕಾರಣ ಇರುತ್ತೆ ಹೆಣ್ಮಕ್ಳ ಹತ್ರ. ಏಕೆಂದರೆ ಅವ್ರನ್ನ ಅಷ್ಟು ಎಕ್ಸ್ಪೋಸ್ ಆಗದಿರೋದಕ್ಕೆ ಸಮಾಜದಲ್ಲಿ ಸಾಕಷ್ಟು ಅಂಶಗಳಿದೆ. ರೀಸನ್ಸ್ ಕೊಡ್ಬೋದು ಅವ್ರು, ಇದು ನಾನು ಮಾಡಲ್ಲ, ಇದು ನಾನು ಈ ಥರ ಸೀನ್ ನಾನು ಮಾಡಲ್ಲ, ಈ ಪೀಕಲ್ಲಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರೆ ನಾವು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಹೇಳ್ದೇನೆ ಅವರು ಆ ಪರ್ಫಾರ್ಮೆನ್ಸ್ ಮಾಡಿರೋದು ವಿ ಹ್ಯಾವ್ ಟು ಅಪ್ರಿಷಿಯೇಟ್. ನಾನು ಡಬ್ಬಿಂಗಲ್ಲಿ ಆ್ಯಕ್ಚುಲಿ ಇವ್ರ ಸೀನ್ನ ಒಂದು 2 ಸತಿ ಹಾಕ್ಸ್ಕೊಂಡು ನೋಡಿದೆ, ನಿಜವಾಗ್ಲೂ ಹಿಂಗೆ ಮಾಡಿದಾರಾ, ಏನು ವಾಟ್ ಆಮ್ ಐ ಸೀಯಿಂಗ್ ಅಂತ. ಇವ್ರದ್ದು ಒಂದು ಲಾಸ್ಟ್ ಇವ್ರ ಪೋರ್ಷನ್ ಲಾಸ್ಟ್ ಸೀನ್ಸ್ ಬಂದಾಗಂತೂ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ಡಬ್ಬಿಂಗ್ ಇದ್ರಲ್ಲೇನೆ. ಇಲ್ಲ, ನಂಗೂ ಕೂಡ ನಮ್ಮ ಡೈರೆಕ್ಟರ್ ಸರ್ ಮೆಸೇಜ್ ಮಾಡಿದ್ರು ದಟ್ ಪವನ್ ಸರ್ ಈ ಥರ ಫುಲ್ ಅಪ್ರಿಷಿಯೇಟ್ ಮಾಡಿದ್ರು ಅಂತ. ಐ ವಾಸ್ ಸೋ ಹ್ಯಾಪಿ. ಯಾಕಂದ್ರೆ ಏನು ಗೊತ್ತಾ, ಒಬ್ಬ ಲೈಕ್ ಆಕ್ಟರ್ ಇನ್ನೊಬ್ಬ ಆಕ್ಟರ್ನ ರಿಗಾರ್ಡಿಂಗ್ ಆಕ್ಟಿಂಗ್ ಅಪ್ರಿಷಿಯೇಟ್ ಮಾಡೋದು ಇಟ್ಸ್ ವೆರಿ ರೇರ್. ಆ್ಯಂಡ್ ನಮಗೆ ಬೇಕಾಗಿರೋದೇ ಇದು. ನಾವೊಂದು ಮಾಡೋ ಕೆಲಸಕ್ಕೆ ಯಾರಾದ್ರು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಗೆ ಒಂಥರ ಬೂಸ್ಟ್ ಸಿಕ್ಕಂಗೆ, ನಮ್ಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಸಿಕ್ಕಂಗೆ. ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಇಲ್ಲ, ಇಟ್ಸ್ ಮೈ ಡ್ಯೂಟಿ. ಯಾಕೆಂದರೆ ಈವನ್ ಅದಿತಿ ಅವ್ರು ಕೂಡ ಅದೇ ಭಾವನೆ ಅವತ್ತು ನಾವು ಡಿಸ್ಕಸ್ ಮಾಡುವಾಗ, ಇಲ್ಲ ಮೇಘಶ್ರೀ ಅವ್ರ ಪರ್ಫಾರ್ಮೆನ್ಸು ವಿ ನೆವರ್ ಎಕ್ಸ್ಪೆಕ್ಟೆಡ್, ಈ ಥರ ಕ್ಯಾರೆಕ್ಟರ್ ಹಿಂಗೆ ಹೋಗುತ್ತೆ ಅದು ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ ಅಂತಲೇ ನಮ್ಮ ಟೀಮ್ ಎಲ್ಲರೂ. ಸೊ ಅವ್ರಿಗೆ ಒಳ್ಳೊಳ್ಳೆ ಚಿತ್ರಗಳು ಮಾಡ್ತಿದ್ದಾರೆ, ಬೇರೆ ಭಾಷೆಯಲ್ಲೆಲ್ಲ ಇದ್ದಾರೆ, ನಮಗೆ ಸಿಗ್ತಾ ಇಲ್ಲ ಈಗ. ಸೊ ಇದೇ ರೀತಿ ಎಲ್ಲ ಭಾಷೆಗಳಲ್ಲೂ ಮಾಡಿ, ಕನ್ನಡದಲ್ಲೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ. ನಾವು ಕೂಡ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಅದನ್ನೇ ವಿಶ್ವಾಸ ತಿಳಿಸ್ತೀವಿ. ಅಂಡ್ ಒನ್ ಕ್ವಶನ್ ಇದೆಲ್ಲ ಯಾರು ಬೇಕಾದ್ರೂ ಆನ್ಸರ್ ಮಾಡ್ತೀವಿ. ಸೊ ಈ ಚಿತ್ರದ ಕಥೆಯನ್ನ ಕೇಳಿದಾಗ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಮಿಸ್ಟ್ರಿಯಲ್ಲಿ ಇಲ್ಲಿ ಯಾರನ್ನ ಮರ್ಡರ್ ಮಾಡ್ತಿದ್ರೆ, ಮರ್ಡರ್ ಆಗಿರುತ್ತಾ, ಏನು ಮಿಸ್ಟ್ರಿ ಅದು ಅಂತ? ಎಕ್ಸ್ ವೈನ ಮರ್ಡರ್ ಮಾಡ್ತಾ ಇರ್ತಾರೆ. ಅಯ್ಯೋ ಹೇಳದ್ನಲ್ಲ, ಎಕ್ಸ್ ವೈನ ಮರ್ಡರ್ ಮಾಡ್ತಾರೆ. ಅದನ್ನ ಅಲೆಕ್ಸಾ ಅವ್ರು ಹುಡುಕ್ತಾರೆ. ಅವ್ರು ಸಿಗುತ್ತಾ ಇಲ್ವೋ ನನಗೂ ಗೊತ್ತಿಲ್ಲ, ಅಲೆಕ್ಸಾ ಅವ್ರನ್ನೇ ಕೇಳ್ಬೇಕು ನೀವು. ನಮ್ಗೆ ಅಷ್ಟೆಲ್ಲ ಬುದ್ಧಿನೇ ಇಲ್ಲ, ನಮ್ಗೆ ತುಂಬಾ ಇನ್ನೋಸೆಂಟ್ ನಾನು. ರವಿ ವರ್ಮಾ ಅವರು, ಹೌದು. ಸಿ ಆಸ್ ಅನ್ ಆಕ್ಟರ್ ನಾನು ಐ ಆಮ್ ವೆರಿ ಓಪನ್ ಟು ಆಲ್ ದ ಟೆಕ್ನಿಷಿಯನ್ಸ್. ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ರವಿ ವರ್ಮಾ ಅವರು ಇಸ್ ಅ ವೆರಿ ಬಿಗ್ ನೇಮ್ ನಾಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ಈವನ್ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾದಲ್ಲೆಲ್ಲ ಸಿಕ್ಕಿ ಕೆಲಸ ಮಾಡಿರುವಂಥ ವ್ಯಕ್ತಿ. ಅವ್ರ ಜೊತೆ ನಾನು ಇಷ್ಟು ಅರ್ಲಿ ನನ್ನ ಕೆರಿಯರಲ್ಲಿ ನನ್ನ ಆಪರ್ಚುನಿಟಿ ಬಂದಿದ್ದು, ಅವರಿಂದ ತುಂಬ ಕಲಿತೆ. ಆಮೇಲೆ ಅವ್ರ ಜೊತೆ ಫೈಟ್ ಮಾಡಿದ್ರೆ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಫೈಟ್ ಮಾಡ್ಬೋದು. ಸೊ ಈಸ್ ದಟ್ ಅಪ್ಡೇಟೆಡ್, ಅಷ್ಟು ಅಪ್ಡೇಟ್ ಆಗಿರೋಂಥ ಟೆಕ್ನಿಷಿಯನ್ನು. ಸೊ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಈ ಸರ್ ಜೊತೆ ಇನ್ನೊಂದು 2 ಫೈಟ್ ಸೀಕ್ವೆನ್ಸ್ನ ಶೂಟ್ ಮಾಡಿದ್ರೆ ನಾನು ಇಡೀ ಇಂಡಿಯಾದಲ್ಲಿ ಯಾವುದೇ ಫೈಟ್ ಮಾಸ್ಟರ್ ಜೊತೆ ಬೇಕಾದ್ರೂ ಐ ಕ್ಯಾನ್ ವರ್ಕ್. ಅಷ್ಟು ನಮಗೆ ನಾಲೆಡ್ಜ್ನ ಅವ್ರು ಫೀಲ್ ಮಾಡ್ತಾರೆ. ಆ್ಯಂಡ್ ಸುಮಾರು ಜನ ಹೇಳ್ತಾರೆ, ಅವರು ಕಿರ್ಚಾಡ್ತಾರೆ, ಹಚ್ಚಾಡ್ತಾರೆ, ಸಿನಿಮಾಗೋಸ್ಕರ ಮಾಡ್ತಾರೆ. ಲೆಟ್ ಅಸ್ ನಾಟ್ ಬಿ ಸೋ ಪರ್ಸನಲ್ ವಿತ್ ದಟ್. ಈಗ ನಾವು ಸಿನಿಮಾಗೆ ಬರುವಾಗ ಏಟ್ ತಿನ್ನೋಕ್ಕೆ ರೆಡಿಯಾಗಿದ್ರೇ ಫೈಟ್ ಸೀಕ್ವೆನ್ಸ್ಗೆ ಹೋಗಬೇಕು. ಏಟ್ ಬಿದ್ದಾಗ ನಾವು ಬೇಜಾರು ಮಾಡ್ಕೋಬಾರ್ದು, ಏಟ್ ಬೀಳ್ಸಿದ್ರು ಅಂತ ಅವ್ರ ಮೇಲೂ ಬೇಜಾರು ಮಾಡ್ಕೋಬಾರ್ದು. ಇಟ್ ಈಸ್ ಅ ಪ್ರೊಫೆಷ್ನಲ್ ಥಿಂಗ್. ನಮ್ಮ ಸೇಫ್ಟಿ ನಾವು ತೊಗೊಂಡಾಗ ಅವ್ರಿಗೂ ಟೆನ್ಷನ್ ಕಮ್ಮಿ ಇದ್ದಾಗ, ಅವ್ರಿಗೂ ಪ್ರೆಷರ್ ಇದ್ದಾಗ ಕಿರ್ಚಾಡಿರ್ತಾರೆ. ಬಟ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ ಇನ್ ಅವರ್ ಸೌತ್ ಇಂಡಿಯಾ ಆ್ಯಂಡ್ ಎಂಟೈರ್ ಇಂಡಿಯಾ. ಗುಡ್ ಲಕ್ ಟು ಯು ಸರ್, ಗುಡ್ ಲಕ್. ಸರ್, ಕೊನೆಯದಾಗಿ ನಮ್ಮ ಆಡಿಯನ್ಸ್ ಈ ಸಿನಿಮಾವನ್ನ ನೋಡಬೇಕು ಅಂದರೆ ಯಾವ ಒಂದು ಕಾರಣಕ್ಕೆ ನೋಡಬೇಕು, ಹಾಗೆ ನಮ್ಮ ಆಡಿಯನ್ಸ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಫಸ್ಟ್ ಅವ್ರು ಹೇಳಿ. ಓಕೆ, ಸೊ ಆದಷ್ಟು ಬೇಗ ಅಲೆಕ್ಸಾ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ. ಏನಕ್ಕೆ ನೋಡಬೇಕು ಅಂದರೆ ಬಿಕಾಸ್ ಆಫ್ ದ ಸ್ಟೋರಿ ಆ್ಯಂಡ್ ಕಂಟೆಂಟ್. ಈ ಒಂದು ಸಿನಿಮಾದಲ್ಲಿ ಸ್ಟೋರಿ ಕಂಟೆಂಟ್ ತುಂಬ ಸೂಪರ್ ಆಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ, ನಮೀಗ ಎಲ್ಲರ ಲೈಫಲ್ಲಿ ಯಾರಾದರೂ ಒಬ್ಬ ಶತ್ರು ಎನಿಮೆ ಅಂತ ಇದ್ದೇ ಇರ್ತಾರೆ. ಅವರೆಲ್ಲ ಎಲ್ಲೋ ದೂರ ಇರಲ್ಲ, ಪಕ್ಕದಲ್ಲೇ ಇರ್ತಾರೆ. ನಮ್ಮ ಫ್ರೆಂಡ್ಸಲ್ಲೋ ಫ್ಯಾಮಿಲಿಲೋ ಎಲ್ಲೇ ಇದ್ದು ನಮ್ಗೆ ನಮಗೊಂದು ಬ್ಯಾಡ್ ಫೀಲ್ ಕೊಡ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಒಂದು ಸಿನಿಮಾ ನೋಡಿದ್ರೆ ನಾವೆಲ್ಲ ಒಂದು ಸ್ವಲ್ಪ ಅಯ್ಯಪ್ಪ ಹುಷಾರಾಗಿರ್ಬೇಕು ಅಂತ ಎಲ್ರಿಗೂ ಲೈಫಲ್ಲಿ ಅನಿಸುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟು ಈ ಸಿನಿಮಾ ನೋಡಿ ಹುಷಾರಾಗಿರಿ. ನಾನು ಸಿನಿಮಾ ನೋಡಿದಾಗ ನನಗೆ ಫಸ್ಟ್ ಅನಿಸಿದ್ದೇನು ಅಂದರೆ, ಇಷ್ಟು ಬೇಗ ಸಿನಿಮಾ ಮುಗಿದೋಯ್ತು ಅಂತ. ಅಂದರೆ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಹೌದು, ತುಂಬ ಫಾಸ್ಟ್ ಆಗಿದೆ ಸಿನಿಮಾ. ಸೊ 100% ನಾವೇನೋ ಈ ಸಿನಿಮಾ ಮುಖಾಂತರ ನಿಮಗೆ ಮೆಸೇಜ್ ಹೇಳ್ತಾ ಇದ್ದೀವಿ, ಸಮಾಜಕ್ಕೆ ಏನೋ ಹೇಳಕ್ಕೆ ಹೊರಟಿದ್ದೀವಿ, ಅದೆಲ್ಲ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಿಮ್ಗೆಲ್ಲೂ ಬೋರ್ ಆಗಲ್ಲ ಸಿನಿಮಾ. ಆ್ಯಂಡ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಿರಂಗೆ ಒಂದು ಕಡೆ ಅದಿತಿ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ, ಇನ್ನೊಂದು ಕಡೆ ಆಡಿಯನ್ಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇವರೊಂದು ಕನ್ಕ್ಲೂಷನ್ ಬರ್ತಾರೆ, ಆಡಿಯನ್ಸ್ ಒಂದು ಕನ್ಕ್ಲೂಷನ್ ಬರ್ತಾರೆ, ಎರಡೂ ಸುಳ್ಳಾಗಿರುತ್ತೆ. ಸೊ ಒಂದು ಎಕ್ಸ್ಫ್ಯಾಕ್ಟರ್ ಉಟ್ಕೊಳ್ಳುತ್ತೆ. ಆ ಎಕ್ಸ್ಫ್ಯಾಕ್ಟರ್ನ ನೋಡೋಕ್ಕೋಸ್ಕರನಾದರೂ ನೀವೆಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು. ಖಂಡಿತ ಬೋರ್ ಆಗಲ್ಲ. ಯು ವಿಲ್ ಆಲ್
feel very refreshed after seeing this film, and you will enjoy the film thoroughly. ಖಂಡಿತವಾಗ್ಲೂ ಒಂದು ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಕೇವಲ ಆಡಿಯನ್ಸ್ ಕುತ್ಕೊಂಡು ನೋಡೋದು ಮಾತ್ರ ಅಲ್ಲ, ಅವರ ಮನಸ್ಸಲ್ಲಿ ಅವರ ಮೈಂಡಲ್ಲಿ ಒಂದಷ್ಟು ಕ್ವೆಶನ್ಸ್ಗಳು ಮೂಡಬೇಕು. ಇಂಟ್ರಾಕ್ಟ್ ಮಾಡಬೇಕು. ಈ ಸಿನಿಮಾ ಆಡಿಯನ್ಸ್ ಜೊತೆ ಖಂಡಿತವಾಗ್ಲೂ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋ ಒಂದು ಭರವಸೆಯನ್ನು ಪವನ್ ಅವರು ಹಾಗೆ ಮೇಘಶ್ರೀ ಅವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಮ್ಮ ಅಲೆಕ್ಸಾ ಚಿತ್ರದೊಳಗಿನ ಮಾತುಕತೆ ಆಗಿತ್ತು. ನವೆಂಬರ್ 24ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಈ ಸಿನಿಮಾವನ್ನು ನೋಡೋಣ. ಸೊ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡೋದಕ್ಕೋಸ್ಕರ. ಅಂಡ್ ಅದೇ ರೀತಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ವೆರಿ ಹಂಬಲ್ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾ ಬಗ್ಗೆ ತಿಳ್ಕೊಂಡಿರೋ ಅಂಶನ ಬೇರೆಯವ್ರಿಗೆ ಹೇಳಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ. ಸೊ ದಿಷ್ಟು ಅಲೆಕ್ಸಾ ಚಿತ್ರತಂಡದ ಮಾತುಕತೆ. ಆ್ಯಂಡ್ ದಿಸ್ ಇಸ್ ಮೀ ಆಂಕರ್ ಸೌಜನ್ಯ ಅಶೋಕ್ ಸೈನಿಂಗ್ ಆಫ್. ಸೊ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ.